ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವಾಗ ನಾನಿಲ್ಲಿ ಬೇಬಿ ಕಾರ್ನ ತಗೊಂಡಿದ್ದೀನಿ. ನೋಡಿ, ಈ ತರ ಚಿಕ್ಕದಾಗಿರುವಂಥದ್ದು ಬೇಬಿ ಕಾರ್ನು 10 ರಿಂದ 12 ಪೀಸು ತಗೊಂಡಿದ್ದೀನಿ. ಈ ಬೇಬಿ ಕಾರ್ನ ಈ ತರ ಚಾಕುನಲ್ಲಿ ಉದ್ದಕ್ಕೆ ಸೀಳ್ಕೋಬೇಕು. ನೋಡಿ, ಈ ತರ ಉದ್ದಕ್ಕೆ ಬೇಬಿ ಕಾರ್ನ್ಗಳನ್ನೆಲ್ಲ ಸೀಳ್ಕೊಂಡು ಇಟ್ಕೋಬೇಕು. ಇವಾಗ ಬೇಬಿ ಕಾರ್ನ್ಗಳನ್ನೆಲ್ಲ ಈ ತರ ಉದ್ದುದ್ದಕ್ಕೆ ಸೀಳಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಇವಾಗ ಬೇಬಿ ಕಾರ್ನ್ಗೆ ಅರ್ಧ ಸ್ಪೂನು ಪುಡಿ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಆದ್ಮೇಲೆ ಈ ತರ ಎಲ್ಲ ಕಡೆಗೂ ಉಪ್ಪು ಇಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿ ಆದ್ಮೇಲೆ ಎಲ್ಲ ಕಡೆನೂ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ಜಾರ್ ತಗೊಂಡಿದ್ದೀನಿ. ಜಾರ್ಗೆ 4 ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. 1 ಇಂಚು ಶುಂಠಿ, 10 ಎಸಳು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, 2 ಸ್ಪೂನು, 2 ಸ್ಪೂನು ಕೊತ್ತಂಬರಿ ಸೊಪ್ಪು. ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು. ನೀರು ಹಾಕ್ಬಾರ್ದು, ಹಾಗೇನೆ ತರಿತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ತರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ತರ ತರಿತರಿಯಾಗಿ ರುಬ್ಕೋಬೇಕು, ನೀರು ಹಾಕ್ಬಾರ್ದು. ಇವಾಗ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ. ಅರ್ಧ ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಇವಾಗ 1/4 ಸ್ಪೂನು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ತಗೊಂಡಿದ್ದೀನಿ. 4 ಸ್ಪೂನು ಮೈದಾ ಹಿಟ್ಟು, ನಾಲ್ಕು ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರು, ಇವಾಗ ಮೊಸರು ತಗೊಂಡಿದ್ದೀನಿ. 3 ಸ್ಪೂನು ಮೊಸರು, ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಚೆನ್ನಾಗಿ ಗಂಟಿಲ್ದೇ ಇರೋ ಹಾಗೆ ಕಲ್ಸ್ಕೊಳ್ಬೇಕು. ನೋಡಿ, ಈ ತರ ಇರಬೇಕು. ಇವಾಗ ತರಿತರಿಯಾಗಿ ರುಬ್ಕೊಂಡಿರೋ ಮಿಶ್ರಣನ ಬೌಲ್ಗೆ ಹಾಕ್ಬೇಕು. ಇವಾಗ ರುಬ್ಕೊಂಡಿರೋದನ್ನ ಹಾಕಿ ಆದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಅದಕ್ಕೆ
ಜಾಸ್ತಿ ಗಟ್ಟಿನೂ ಬೇಡ ತೆಳುವು ಬೇಡ, ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗಿದೆ. ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗ್ಬೇಕು. ಮೊದಲೇ ಬೇಬಿ ಕಾರ್ನ್ಗೆ ಉಪ್ಪು ಹಾಕಿದ್ದೆ, ಅಷ್ಟೇ ಸಾಕು. ಉಪ್ಪನ್ನ ಹಿಟ್ಟಿಗೆ ಹಾಕಬಾರ್ದು. ಇವಾಗ ಈ ಬೇಬಿ ಕಾರ್ನ್ ಒಂದೊಂದೇ ತಗೊಂಡು ಈ ತರ ಡಿಪ್ ಮಾಡಬೇಕು. ಈ ತರ ಹೊರಳಿಸ್ಬೇಕು ನೋಡಿ, ಈ ತರ. ಇವಾಗ ಆಯಿಲು ಬಿಸಿ ಆಯ್ತು. ಬೇಬಿ ಕಾರ್ನ್ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ನೋಡಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಇಷ್ಟಾದ್ರೆ ಸಾಕು ನೋಡಿ. ಈ ತರ ಕಡಿಮೆ ಊರಿನಲ್ಲಿ 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾನೇ ರುಚಿಯಾಗಿರುತ್ತೆ ಬೇಬಿ ಕಾರ್ನ್. ಈ ತರ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ನೋಡಿ ಸೌಂಡ್ ಕೇಳ್ತಾ ಇರ್ಬೋದು, ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಾಗಿದೆ. ಕರ್ದಿಟ್ಕೊಂಡಿರೋ ಬೇಬಿ ಕಾರ್ನ್ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಗೋಲ್ಡನ್ ಫ್ರೈಡ್ ಬೇಬಿ ಕಾರ್ನ್ ರೆಡಿ ಆಯ್ತು. ಇದನ್ನ ಸಾಸ್ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹೇಗ್ ಮಾಡಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.